ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇನ್ಫಾರ್ಮೇಶನ್ ಸೈನ್ಸ್ 2022 ಸ್ಕೀಮ್ ಏನಿದೆ ನಿಮ್ಮ ಇನ್ಫಾರ್ಮೇಶನ್ ಸೈನ್ಸ್ ಸ್ಟೂಡೆಂಟ್ಸ್ಗೋಸ್ಕರ ಈ ವಿಡಿಯೋ. ಸೊ ಇಲ್ಲಿ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಅಥವಾ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾವು ಪ್ರಿಪೇರ್ ಮಾಡಿರೋ ಬೇಸ್ಡ್ ಆನ್ ನಾವು ಕ್ರಿಯೇಟ್ ಮಾಡಿರೋ ನೋಟ್ಸ್ ಮತ್ತೆ ಸೊ ನಾವು ನೋಟ್ಸ್ ನ ಕ್ರಿಯೇಟ್ ಮಾಡಿದ್ವಿ, ಬಟ್ ಅಫಿಷಿಯಲಿ ಎಲ್ಲೂ ನಾವು ಅನೌನ್ಸ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಅಲ್ಲಿ ಆಗಲಿ ಅಥವಾ ಎಲ್ಲೇ ಇದರಲ್ಲಿ. ಸೊ ರೀಸನ್ ಇಷ್ಟೇ, ತುಂಬಾ ಟೈಮ್ ಕಡಿಮೆ ಇರೋದ್ರಿಂದ ನಾವು ಅಫಿಷಿಯಲ್ ಅನೌನ್ಸ್ ಮಾಡಕ್ ಆಗ್ಲಿಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟ್ ಯೂಟ್ಯೂಬ್ ಅಲ್ಲಿ ಬಂದು ಹೇಳ್ತಾ ಇದ್ವಿ. ಏನು ಅಂದ್ರೆ ಕ್ವಶನ್ಸ್ 23 or 24 ಏನೋ ಇದಾವೆ. ಸೊ ಈಗ ಇಷ್ಟು ಕ್ವಶನ್ಸ್ ನೀವು ಓದಿದ್ರೆ ಆಲ್ಮೋಸ್ಟ್ ಒಂದು ಮಾಡೆಲ್ ಅಲ್ಲಿ ಏನ್ 20 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ಸೊ ಇದೇ ಕ್ವಶನ್ಸ್ ತರನೇ ಇವೇ ಕ್ವಶನ್ಸ್ ನ ಕೇಳ್ತಾರೆ ಅಂದ್ರೆ ಈ ತರ ಕ್ವಶನ್ಸ್ ನ ಕೇಳ್ತಾರೆ. ಇದ್ರ ಕೇಳಿದ್ರು ನಿಮ್ಗೆ ಆಶ್ಚರ್ಯ ಇಲ್ಲ. ಅದಕ್ಕೋಸ್ಕರ ಇದ್ರ ಮೇಲೆ ಇದೇ ತರದ ಕ್ವಶನ್ಸ್ ಮೇಲೆ ನೀವು ಪ್ರಿಪೇರ್ ಆದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ ಈ ವಿಡಿಯೋ ಮಾಡ್ತಾ ಇದೀವಿ. ಸೊ ಈ ಕ್ವಶನ್ಸ್ PDF ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ನೀವು ತಗೋಬಹುದಾಗಿರುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಕೂಡ ನೀವು ತಗೋಬಹುದು. ಸೊ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡಿದ್ರೆ ಸೊ ಅಲ್ಲಿ ಎಲ್ಲಾ ವಿಡಿಯೋಸ್ ನೀವು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಲಿಂಕ್ ಎಲ್ಲೆಲ್ಲಿ ಸಿಗ್ತವೆ ಅಂತ. ಸೊ ಇಲ್ಲಿ ಜಸ್ಟ್ ನಾವು ಇಲ್ಲಿ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರೋದು. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಡಿಫೈನ್ ಬಿಗ್ ಡೇಟಾ. ಇದು 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿರುತ್ತೆ. ನೆಕ್ಸ್ಟ್ ಎರಡನೇ ಕ್ವಶನ್, ಎಕ್ಸ್ಪ್ಲೈನ್ ದಿ ಸ್ಟ್ರಕ್ಚರ್ ಡೇಟಾ ವಿತ್ ಎಕ್ಸಾಂಪಲ್. ಇದು ಕೂಡ 4 ಮಾರ್ಕ್ಸ್ ಇರುತ್ತೆ, ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಮೂರನೇ ಕ್ವಶನ್, ಎಕ್ಸ್ಪ್ಲೈನ್ ಸೆಮಿ ಸ್ಟ್ರಕ್ಚರ್ ಡೇಟಾ ವಿತ್ ಎಕ್ಸಾಂಪಲ್. ಇದು ಕೂಡ 4 ಮಾರ್ಕ್ಸ್ ಇರುತ್ತೆ, ಕೇಳೋ ಚಾನ್ಸಸ್ ಇದೆ. ಮತ್ತೆ ನಾಲ್ಕನೇ ಕ್ವಶನ್, ಎಕ್ಸ್ಪ್ಲೈನ್ ಅನ್ಸ್ಟ್ರಕ್ಚರ್ಡ್ ಡೇಟಾ ವಿತ್ ಎಕ್ಸಾಂಪಲ್. ನೀವೇನ್ ಕಾನ್ಸೆಪ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಾ ಅಥವಾ ಸಿಲೆಬಸ್ ಅಲ್ಲಿ ಇದೆಯಲ್ಲ ಅದೇ ಬೇಸ್ ಮೇಲೆ ನಾವು ಕ್ರಿಯೇಟ್ ಮಾಡಿರೋದು. ಅದಕ್ಕೆ ಇಲ್ಲಿ ಫಸ್ಟ್ ನಾವು ಬೇಸ್ಡ್ ಆನ್ ದಿ ಟೆಕ್ಸ್ಟ್ ಬುಕ್ ಮತ್ತೆ ಸಿಲೆಬಸ್ ಇರೋದನ್ನ ಹೈಲೈಟೆಡ್ ಆಗಿ ಅಂದ್ರೆ ಹೆಡಿಂಗ್ ಆಗಿ ಬೋಲ್ಡ್ ಆಗಿ ಮಾಡಿದೀವಿ. ಇಲ್ಲಿ ನೆಕ್ಸ್ಟ್ ಐದನೇ ಕ್ವಶನ್, ಎಕ್ಸ್ಪ್ಲೈನ್ ವ್ಯಾಲ್ಯೂಮ್ ವೆಲಾಸಿಟಿ ಅಂಡ್ ವೆರೈಟಿ 3 V's ಇನ್ ಬಿಗ್ ಡೇಟಾ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವಾಟ್ ಈಸ್ ಹಡೂಪ್. ಇದು ಕೂಡ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಸೆವೆಂತ್, ವಾಟ್ ಈಸ್ ಡೇಟಾ ವೇರ್ ಹೌಸ್. ಇದು ಕೂಡ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 8 ಕ್ವಶನ್ಸ್, ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಡಿಜಿಟಲ್ ಡೇಟಾ. ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 9th ಕ್ವಶನ್, ಎಕ್ಸ್ಪ್ಲೈನ್ ಸ್ಟ್ರಕ್ಚರ್ ಡೇಟಾ ಅಂಡ್ ಏಸ್ ಆಫ್ ವರ್ಕಿಂಗ್ ವಿತ್ ಸ್ಟ್ರಕ್ಚರ್ ಆಫ್ ಡೇಟಾ. ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಸೆಮಿ ಸ್ಟ್ರಕ್ಚರ್ ಡೇಟಾ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋರ್ಸ್ ಅಂಡ್ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಸ್ಟ್ರಕ್ಚರ್ ಡೇಟಾ ವಿತ್ ಸೋರ್ಸಸ್ ಅಂಡ್ ಚಾಲೆಂಜಸ್, 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಸೋರ್ಸ್ ಆಫ್ ಬಿಗ್ ಡೇಟಾ, 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ವೆಲಾಸಿಟಿ ವೆರೈಟಿ ಬಿಗ್ ಡೇಟಾ ವಿತ್ ಎಕ್ಸಾಂಪಲ್, 8 ಮಾರ್ಕ್ಸ್ ಕೇಳೋ ಚಾನ್ಸಸ್. 3 V's ಏನಿತ್ತು 4 ಮಾರ್ಕ್ಸ್ ಗೆ, ಇಲ್ಲಿ ಒಂದೊಂದನ್ನೇ ಎಕ್ಸ್ಪ್ಯಾಂಡ್ ಆಗಿ ಕೇಳ್ಬಹುದು. ವಿತ್ ಎಕ್ಸಾಂಪಲ್ ವಿತ್ ಅಪ್ಲಿಕೇಶನ್ಸ್ ಕೂಡ ಕೇಳಬಹುದು. ಸೊ 8 ಮಾರ್ಕ್ಸ್ ಕೇಳೋ ಚಾನ್ಸ್ ಇರುತ್ತೆ. ಇದೇನೇ ಕ್ವಶನ್ ಕೇಳ್ತಾರಂತ ಏನಿಲ್ಲ, ಯಾವ ತರ ಬೇಕಾದ್ರೂ ಕೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಟೆಕ್ಸ್ಟ್ ಅನಾಲಿಟಿಕ್ಸ್ ಇನ್ NLP ಇನ್ ಬಿಗ್ ಡೇಟಾ. ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಡೇಟಾ ಮೈನಿಂಗ್ ಅಂಡ್ ರೆಗ್ರೆಷನ್ ಅನಾಲಿಸಿಸ್ ಇನ್ ಬಿಗ್ ಡೇಟಾ. ಇದು ಕೂಡ 8 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಕ್ಲಾಸಿಫಿಕೇಶನ್ ಆಫ್ ಡಿಜಿಟಲ್ ಡೇಟಾ ವಿತ್ ನೀಟ್ ಡಯಾಗ್ರಾಮ್. ಸೊ ಅಲ್ಲಿ 8 ಮಾರ್ಕ್ಸ್ ಏನಿತ್ತು, ಎಕ್ಸ್ಪ್ಲೈನ್ ಕ್ಲಾಸಿಫಿಕೇಶನ್ ಆಫ್ ಡಿಜಿಟಲ್ ಡೇಟಾ, ಅಲ್ಲಿ ಡಯಾಗ್ರಾಮ್ ಇರಲಿಲ್ಲ. ಇಲ್ಲಿ ವಿತ್ ನೀಟ್ ಡಯಾಗ್ರಾಮ್ 10 ಮಾರ್ಕ್ಸ್ ಕೇಳಿದ್ರೆ 10 ಮಾರ್ಕ್ಸ್ ಅಥವಾ 12 ಮಾರ್ಕ್ಸ್ ಕೇಳಿ ವಿತ್ ನೀಟ್ ಡಯಾಗ್ರಾಮ್ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿರುತ್ತೆ. ಸೊ ಅದನ್ನ ಕ್ಲೀನ್ ನೋಡ್ಕೊಳ್ಳಿ, ಏನೇನಿತ್ತು ಅಂತ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅಥವಾ ನಿಮ್ದು ಯಾರೋ ಒಂದು ರಿಸೋರ್ಸ್ ಇದ್ರೆ ಅದರಿಂದ ಯೂಸ್ ಮಾಡ್ಕೊಂಡು ನೀವು ಇದನ್ನ ಮಾಡ್ಕೋಬಹುದು. ಸೊ ಇಲ್ಲಿ ನಾವು ಜಸ್ಟ್ ಕ್ವಶನ್ಸ್ ಈ ತರ ಕೇಳ್ಬೋದು, ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ ಅಂತ ನಾವು ರೆಡಿ ಮಾಡಿರೋದು. ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ ನಾವು ಮಾಡಿರೋದು. ನೆಕ್ಸ್ಟ್ ಡಿಫೈನ್ ಬಿಗ್ ಡೇಟಾ ಅಂಡ್ ಎಕ್ಸ್ಪ್ಲೈನ್ ಗಾರ್ಟ್ನರ್ ಡೆಫಿನಿಷನ್ ಆಫ್ ಬಿಗ್ ಡೇಟಾ ವಿತ್ ನೀಟ್ ಡಯಾಗ್ರಾಮ್. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಗ್ ಡೇಟಾ 3 V's ವಿತ್ ಎಕ್ಸಾಂಪಲ್. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಡಿಸ್ಕಸ್ ಎವಾಲ್ಯೂಷನ್ ಆಫ್ ಬಿಗ್ ಡೇಟಾ ವಿತ್ ಸೂಟಬಲ್ ಡಯಾಗ್ರಾಮ್. ಇದು ಕೂಡ 10 ಮಾರ್ಕ್ಸ್ ಇರೋ 100 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಎವಾಲ್ಯೂಷನ್ ಬಿಗ್ ಡೇಟಾ ಇದು ತುಂಬಾ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟಾಪಿಕ್. ಸೊ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಚಾಲೆಂಜಸ್ ವಿತ್ ಬಿಗ್ ಡೇಟಾ ಇನ್ ಡೀಟೇಲ್. ಸೊ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ವೈ ಬಿಗ್ ಡೇಟಾ ಇಸ್ ಇಂಪಾರ್ಟೆಂಟ್ ಟು ಆರ್ಗನೈಸೇಷನ್. ಇದು ಕೂಡ 10 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಎಕ್ಸ್ಪ್ಲೈನ್ ದಿ ಬಿಗ್ ಡೇಟಾ ಕವರಿಂಗ್ ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಎವಾಲ್ಯೂಷನ್ ಅಂಡ್ ಇಂಪಾರ್ಟೆನ್ಸ್. 12 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದ್ರೆ ಡೆಫಿನೇಷನ್, ಕ್ಯಾರೆಕ್ಟರಿಸ್ಟಿಕ್ಸ್, ಎವಾಲ್ಯೂಷನ್ ಅಂಡ್ ಇಂಪಾರ್ಟೆನ್ಸ್ ಪಕ್ಕ ಕೇಳ್ತಾರೆ ಕ್ವಶನ್ಸ್. ನೆಕ್ಸ್ಟ್ ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಡಿಜಿಟಲ್ ಡೇಟಾ ವಿತ್ ನೀಟ್ ಡಯಾಗ್ರಾಮ್. ಎಸ್ಪೆಷಲಿ ಇದೊಂದು ಪಕ್ಕ ಕೇಳಕ್ಕಿದೆ. ಕಂಪೇರ್ ಟ್ರೆಡಿಷನಲ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂಡ್ BI ಅಂಡ್ ಬಿಗ್ ಡೇಟಾ, BI ಅಂಡ್ BD ಇವೆರಡರ ಬಗ್ಗೆ ಕಂಪೇರಿಸನ್ ಪಕ್ಕ ಕೇಳ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ಟಿಪಿಕಲ್ ಹಡೂಪ್ ಎನ್ವಿರಾನ್ಮೆಂಟ್ ವಿತ್ ನೀಟ್ ಡಯಾಗ್ರಾಮ್ ವಿತ್ ನೀಟ್ ಆರ್ಕಿಟೆಕ್ಚರ್ ಡಯಾಗ್ರಾಮ್. ಇದು ಕೂಡ 12 ಮಾರ್ಕ್ಸ್ ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ.
ಸೊ ಇಷ್ಟು ಕ್ವಶನ್ಸ್ ನೀವು ಪ್ರಿಪೇರ್ ಆದ್ರೆ ಸಾಕು, ಆಲ್ಮೋಸ್ಟ್ ಆಲ್ ಮಾಡಲ್ 1 ಅಲ್ಲಿ 20 ಮಾರ್ಕ್ಸ್ ನೀವು ಕೇಳ್ತಾರೆ, ನೀವು 15 to 16 ಮಾರ್ಕ್ಸ್ ನೀವು ತೆಗಿಬಹುದು. ಯಾಕಂದ್ರೆ ಇದೇ ತರ ಕೇಳ್ತಾರೆ ಅಂತಲ್ಲ, ಇವನ್ನೇ ಬೇಕಾದ್ರೆ ನಿಮಗೆ ಶಫಲ್ ಆಗಿ 4 ಇರೋದನ್ನ 6 ಆಗಿ, 8 ಇರೋದನ್ನ 10 ಆಗಿ, 12 ಇರೋದನ್ನ 10 ಆಗಿ, 8 ಆಗಿ, ಈ ತರ ಕೇಳೋ ಚಾನ್ಸಸ್ ತುಂಬಾ ಇರ್ತವೆ. ಸೊ ಇಷ್ಟು ಕ್ವಶನ್ಸ್ ನೀವು ಪ್ರಿಪೇರ್ ಆದ್ರೆ ಸಾಕು. ಸೊ ಹೇಳಿದ್ನಲ್ಲ 15 to 16 ಮಾರ್ಕ್ಸ್ ನೀವು ಈಸಿಯಾಗಿ ತಗೋಬಹುದು. ಓಕೆ, ಸೊ ಏನಾದ್ರು ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯಾವ ತರ ನೀವು ಇದನ್ನ ತಗೋಬೇಕು PDF ಲಿಂಕ್ ಅಂತ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅಗೇನ್ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಈ PDF ನ ತಗೋಬಹುದಾಗಿರುತ್ತೆ. ಸೊ ಜಸ್ಟ್ ಇದಿಷ್ಟು ಮಾಡಲ್ 1 ಅಷ್ಟೇ. ಸೊ ಇದೇ ತರ 5 ಮಾಡಲ್ ನ ಪ್ರಿಪೇರ್ ಮಾಡಿದೀವಿ. ಥ್ಯಾಂಕ್ ಯು.